ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಅಂದಾಕ್ಷಣ ನಮ್ಮ ಕಣ್ಣ ಮುಂದೆ ಕಾಣುವುದು ಸುಂದರವಾದ ಬೆಟ್ಟಗಳು, ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿ, ಪವಿತ್ರ ಪುಣ್ಯಕ್ಷೇತ್ರಗಳು, ಭಕ್ತಿಯ ವಾತಾವರಣ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಪ್ರಸಿದ್ಧ ದೇವಾಲಯಗಳು ಇದ್ದರೂ ಅದರಲ್ಲೂ ವಿಶೇಷ ಸ್ಥಾನ ಪಡೆದಿರುವ ಒಂದು ಅದ್ಭುತ ಪುಣ್ಯಕ್ಷೇತ್ರವೇ ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಕತೆ ಕೇಳಿದ್ರೆ ನಿಮಗೆ ನಿಜಕ್ಕೂ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಇಲ್ಲಿರುವ ಶಿವಲಿಂಗವನ್ನ ಸಾಕ್ಷಾತ್ ಶ್ರೀರಾಮನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ನಂಬಿಕೆ ಎಂದಿಗೂ ಭಕ್ತರಲ್ಲಿ ಜೀವಂತವಾಗಿದೆ. ಎಸ್, ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ದೇವಾಲಯದಲ್ಲಿ ನೋಡಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಹೇಳಿದ್ರೆ, ಒಂದು ಪ್ರಕೃತಿಯ ಮಡಿಲಿನಲ್ಲಿ ಒಂದು ಪ್ರಕೃತಿಯ ಸೊಬಗನ್ನು ಚೆಲ್ಲುವಂತಹ ಸೂಸುವಂತಹ ಒಂದು ಬೆಟ್ಟ ಇದಾಗಿದೆ. ತುಂಬ ಪೀಸ್ಫುಲ್ ಮೈಂಡ್ ಸೆಟ್, ಶಾಂತಿಯಿಂದ ಕೂಡಿರ್ತಕ್ಕಂಥ ಒಂದು ದೇವಾಲಯ ಸಹ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಉತ್ತಮವಾದಂತಹ ಒಂದು ವಾತಾವರಣ, ಗಿಡ ಮರ ಬಳ್ಳಿಗಳು, ಪ್ರಕೃತಿಯ ಒಂದು ಮಡಿಲಿನಲ್ಲಿ ಇರ್ತಕ್ಕಂಥ ಈ ದೇವಾಲಯ ನೋಡಿ. ಇದು ಎಂಥ ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಟ್ರೆಕ್ಕಿಂಗ್ ಸಹ ಹೋಗ್ಬೋದು. ಈ ಟ್ರೆಕ್ಕಿಂಗ್ ಪ್ರಿಯರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಈ ಒಂದು ಬೆಟ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡ್ತಾ ಹೋಗೋಣ ಮುಂದೆ ಏನೇನು ವಿಶೇಷತೆ ಇದೆ, ಏನೆಲ್ಲ ಈ ಒಂದು ಬೆಟ್ಟಕ್ಕೆ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಈ ಬೆಟ್ಟ ಏನೇನಿದೆ ಇದರಲ್ಲಿ ಅಂತ ಗಮನಿಸೋಣ. ವೀಕ್ಷಕರೇ, ಈ ದೇವಾಲಯಕ್ಕೆ ಹೋಗೋ ಮಾರ್ಗವೇ ಒಂದು ದೈವಿಕ ಅನುಭವ. ಕೆಳಗಡೆಯಿಂದಲೇ ಶುರುವಾಗುವ ಸುಂದರವಾದ ಮೆಟ್ಟಿಲುಗಳು, ಎರಡೂ ಕಡೆ ಹಸಿರು ಮರಗಳು, ತಂಪಾದ ಗಾಳಿ, ಮೌನದ ನಡುವೆ ಕೇಳಿಬರುವ ದೇವರ ನಾಮಸ್ಮರಣೆ. ನೀವು ಒಂದೊಂದು ಮೆಟ್ಟಿಲು ಏರ್ತಾ ಹೋಗ್ತಾ ಇದ್ರೆ ಇದು ಸಾಮಾನ್ಯ ಬೆಟ್ಟ ಅಲ್ಲ, ನಾವು ಬೇರೆ ಲೋಕಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಅನುಭವ ಬರುತ್ತೆ. ಮೇಲಕ್ಕೆ ಹೋದಂತೆ ಕೆಳಗಡೆ ಕಾಣುವ ಚಿಕ್ಕಬಳ್ಳಾಪುರದ ಸುಂದರ ದೃಶ್ಯ, ಮೇಲೆ ತಂಗಾಳಿ, ಮಧ್ಯೆ ಭಕ್ತಿ, ಇದು ಒಟ್ಟಿಗೆ ಸೇರಿದಾಗ ಅಲ್ಲಿ ಹೋಗುವ ಪ್ರತಿಯೊಬ್ಬ ಭಕ್ತನ ಮನಸ್ಸೇ ಶಾಂತವಾಗಿ ಬಿಡುತ್ತೆ. ವೀಕ್ಷಕರೇ, ಈ ಕ್ಷೇತ್ರದ ಮಹಿಮೆ ಕೇವಲ ಪ್ರಕೃತಿ ಸೌಂದರ್ಯದಲ್ಲೇ ಇಲ್ಲ, ಇದರ ಹಿಂದೆ ಒಂದು ಭಕ್ತಿ ಭರಿತ ಪುರಾಣ ಕಥೆಯೂ ಇದೆ. ಅದೇನೆಂದರೆ, ಶ್ರೀರಾಮನು ಮತ್ತು ಸೀತಾದೇವಿ ವನವಾಸದಲ್ಲಿದ್ದ ಸಮಯದಲ್ಲಿ ಈ ಸುಂದರ ಬೆಟ್ಟದ ಪ್ರದೇಶಕ್ಕೆ ಆಗಮಿಸ್ತಾರೆ. ಅಲ್ಲಿರುವ ಶಾಂತ ವಾತಾವರಣ, ಹಸಿರು ಬೆಟ್ಟಗಳು, ದೈವಿಕ ನೆಮ್ಮದಿ, ಈ ಸೌಂದರ್ಯವನ್ನು ಕಂಡು ಸೀತಾದೇವಿಗೆ ಈ ಜಾಗ ಬಹಳ ಇಷ್ಟವಾಗ್ತದೆ. ಆಗ ಸೀತಾದೇವಿ, ಇಷ್ಟು ಪವಿತ್ರವಾದ ಸ್ಥಳದಲ್ಲಿ ದೇವರ ಆರಾಧನೆ ನಡಿಬೇಕು, ಇಲ್ಲೊಂದು ದೈವಿಕ ಸಾನ್ನಿಧ್ಯ ಇರಬೇಕು ಅಂತ ಶ್ರೀರಾಮನಿಗೆ ಮನವಿ ಮಾಡ್ತಾರೆ. ಆ ಮನವಿಯನ್ನು ಒಪ್ಪಿಕೊಂಡ ಶ್ರೀರಾಮಚಂದ್ರ ಮೂರ್ತಿಯವರು ಅಲ್ಲಿಯೇ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಶಿವಲಿಂಗವೇ ಇಂದು ಶ್ರೀರಾಮಲಿಂಗೇಶ್ವರ ಸ್ವಾಮಿ ಎಂಬ ಹೆಸರಿನಲ್ಲಿ ಭಕ್ತರ ಆರಾಧ್ಯ ದೇವರಾಗಿ ಕಂಗೊಳಿಸುತ್ತಿದ್ದಾರೆ ಅಂತ ಅಲ್ಲಿನ ಜನರು ಭಕ್ತಿ ಭಾವದಿಂದ ಹೇಳ್ತಾರೆ. ಅಲ್ಲಿಯೇ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಶ್ರೀರಾಮ ಮತ್ತು ಸೀತಾದೇವಿ ಮುಂದಿನ ಪ್ರಯಾಣಕ್ಕೆ ತೆರಳಿದ್ರು ಎಂಬ ಮಾತು ಎಂದಿಗೂ ಸ್ಥಳೀಯರ ನಂಬಿಕೆಯಲ್ಲಿ ಜೀವಂತವಾಗಿದೆ. ವೀಕ್ಷಕರೇ, ಇದು ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಇದು ಭಕ್ತಿ, ಪುರಾಣ, ಪ್ರಕೃತಿ ಮತ್ತು ಪವಿತ್ರತೆಯ ಸಂಗಮ. ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಸಿಗುತ್ತೆ ಅನ್ನೋದು ಅನೇಕ ಭಕ್ತರ ಅನುಭವ.
ಬಹಳ ಜನರ ನಂಬಿಕೆ ಏನಂದ್ರೆ ಭಕ್ತಿಯಿಂದ ರಾಮಲಿಂಗೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿದ್ರೆ ಮನಸ್ಸಿನ ಬೇಡಿಕೆಗಳು ನೆರವೇರುತ್ತದೆ, ಕಷ್ಟಗಳು ದೂರವಾಗ್ತದೆ, ಕುಟುಂಬಕ್ಕೆ ಶಾಂತಿ, ಸುಖ, ನೆಮ್ಮದಿ ದೊರೆಯುತ್ತದೆ. ಇನ್ನೂ ವಿಶೇಷ ಅಂದ್ರೆ ವೀಕ್ಷಕರೇ, ಈ ಪವಿತ್ರ ಬೆಟ್ಟದ ಮೇಲೆ ಪ್ರತಿ ವರ್ಷ ಭವ್ಯ ರಥಯಾತ್ರೆ ಕೂಡ ನಡೀತದೆ. ಆ ಸಮಯದಲ್ಲಿ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಭಕ್ತಿ ಭಾವದಿಂದ ದೇವರ ದರ್ಶನ ಪಡೆದುಕೊಳ್ತಾರೆ. ಚೋಳರ ಕಾಲದ ಪ್ರಸಿದ್ಧ ಇತಿಹಾಸ ಪುರಾಣವನ್ನು ಹೋಲುವಂತಹ ಈ ಒಂದು ರಾಮಲಿಂಗೇಶ್ವರ ದೇವಾಲಯಕ್ಕೆ ನಾವಿವತ್ತು ಬಂದಿರುವಂಥದ್ದು. ನಮ್ಮೊಂದಿಗೆ ಈ ಒಂದು ದೇವಾಲಯದ ಅರ್ಚಕರಾಗಿರುವಂತಹ ಸುರೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಇದೀಗ ಅವ್ರನ್ನ ಮಾತಾಡ್ಸಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸ್ವಾಮಿಗಳೇ, ಈ ಒಂದು ದೇವಾಲಯದ ವಿಶೇಷತೆ ಹಾಗೂ ವೈಶಿಷ್ಟ್ಯತೆಯನ್ನು ಹೋಲುವಂತಹ ಒಂದು ದೇವಾಲಯ ಇದಾಗಿರ್ತದೆ ಅಂತ ನಮಗೆ ಮಾಹಿತಿಯನ್ನು ನೀಡಿರ್ತಾರೆ. ಈ ಬಗ್ಗೆ ತಾವು ಹೇಳೋದಾದರೆ, ಈ ಬೆಟ್ಟದ ಬಗ್ಗೆ ತಾವು ಹೇಳೋದಾದರೆ, ಇದು ದೇವಸ್ಥಾನ ಬಂದು ಡಂಕಣಾಚಾರ್ಯ ಕಾಲದಲ್ಲಿ, ಚೋಳರ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆಯಾಗಿರೋದು. ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರನು ಮಾಡಿರುವಂತಹ ಹಿನ್ನೆಲೆ. ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಿದ್ದಾಗ ರಾಮ ಲಕ್ಷ್ಮಣ ಸೀತಾ ವನವಾಸಕ್ಕೆ ಬಂದರಂತೆ. ವನವಾಸಕ್ಕೆ ಬಂದಾಗ ಇದೆಲ್ಲ ಅಡವಿ ಅಂತೆ. ಆವಾಗ ಸೀತಾದೇವಿ ನನಗೆ ದಾಹ, ಬಾಯಾರಿಕೆ ಆಗ್ತಾ ಇದೆ, ನೀರು ಬೇಕು ಅಂತ ಶ್ರೀರಾಮಚಂದ್ರನನ್ನು ಸೀತಾದೇವಿ ಕೇಳಿದಾಗ ಈ ಅಡವಿನಲ್ಲಿ ನೀರು ಎಲ್ಲಿ ಸಿಗುತ್ತದೆ, ನೀರು ಎಲ್ಲಿಗೆ ಹೋಗೋದು ಅಂತ ಹೇಳಿದಾಗ, ನನಗೆ ನೀರು ಬೇಕೇ ಬೇಕು, ನಿಮ್ಮ ಜೊತೆ ಬರೋಕ್ಕಾಗೋದೇ ಇಲ್ಲ ಅಂತಂದ್ಬಿಟ್ಟು ದಾಹ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಗ ಶ್ರೀರಾಮಚಂದ್ರ ಏನು ಮಾಡುವುದು, ನೀರಿಗೆ ಈ ಅಡವಿನಲ್ಲಿ ಎಲ್ಲಿಗೆ ಹೋಗೋದು, ಏನು ಮಾಡುವುದು ಅಂತ ಯೋಚನೆ ಮಾಡಿ ಬಂಡೆಗೆ ಬುಡಕ್ಕೆ ಬಾಣ ಹೊಡೆದಿದ್ದಾರೆ. ಬಾಣ ಹೊಡೆದಾಗ ಅಲ್ಲೇ ಬಂಡೆ ಸೀಳಿಬಿಟ್ಟು ಅಲ್ಲೇ ನೀರು ಉದ್ಭವ ಆಗಿದೆ. ಯಾವಾಗ ನೀರು ಉದ್ಭವ ಆಯಿತೋ ಆವಾಗ ನೀರು ಎಲ್ಲರೂ ಕುಡಿದಿದ್ದಾರೆ. ನೀರು ಕುಡಿದಾಗ ಏನಾಯಿತು ಅಂತಂದರೆ ಅವಾಗ ಎಲ್ರಿಗೂ ದಾಹ ಅಲ್ಲ ಇದಾಯಿತು. ಆವಾಗ ಸೀತಾದೇವಿ ಹೇಳಿದಂತೆ, ನೀರು ಬೇಕು ಅಂದರೆ ಬಾಣ ಹೊರದ್ರಿ, ನೀರು ತರಿಸ್ಕೊಟ್ರಿ, ನಾವು ಬಂದಿರೋವಂಥ ಸ್ಥಳ, ನಾವು ಕೂತಿರೋವಂಥ ಸ್ಥಳ ಏನೋ ಒಂದು ಪ್ರಸಿದ್ಧಿ ಆಗಬೇಕು, ನಾವು ಬಂದಿಕ್ಕೆ ಏನೋ ನಮ್ದು ಏನೋ ಒಂದು ಚರಿತ್ರೆ ಇರಬೇಕು ಇಲ್ಲಿ ಬಂದಿದ್ದಕ್ಕೆ ಅಂತ ಹೇಳಿದಾಗ, ಇನ್ನೂ ಏನು ಮಾಡಬೇಕು ಅಂತ ಕೇಳಿದಾಗ, ಇನ್ನೂ 2 ಬಾಣ ಹೊಡಿಬೇಕು ನೀವು, ರಾಮ ಸೀತೆ ಲಕ್ಷ್ಮಣ ಅಂಟು 3 ಕಲ್ಯಾಣಿಗಳಾಗಬೇಕು, 3 ದೊಣೆಗಳಾಗಬೇಕು, ಇಲ್ಲಿ ಎಲ್ಲ ಕಾಲದಲ್ಲೂ ನೀರು ಇರಬೇಕು. ಇಲ್ಲಿ ಈ ಬೆಟ್ಟದ ಮೇಲೆ ಕುಂಟೆಗಳಲ್ಲಿ ನೀರಿದೆ ಅಂದರೆ ಒಂದು ವಿಶೇಷ ಅನಿಸ್ಬೇಕು. ಎಂತೆಂಥ ಬೋರ್ಗಳನ್ನು ಒಂದು 10 ವರ್ಷ 20 ವರ್ಷಕ್ಕೆ ಖಾಲಿ ಆಗುತ್ತೆ. ಇಲ್ಲಿ ಖಾಲಿ ಅನ್ನೋದೇ ಆಗೋದಿಲ್ಲ. ಇಲ್ಲಿ ಮಳೆ ನೀರು ಒಂದು ಬಿಟ್ಟರೆ ಬೇರೆ ಯಾರೋ ಒಂದು ಲೋಟ ನೀರು ತಂದು ಹಾಕೋದಾಗಲಿ ಆ ಥರ ಏನೂ ಇರೋದಿಲ್ಲ. ಇಲ್ಲೊಂದು ದೇವಸ್ಥಾನ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿದಾಗ ಆಂಜನೇಯನ ಸಂಜೀವನಿಗೆ ಕಳಿಸಿ ಲಿಂಗ ತಗೊಂಡೋಗಿ ಪ್ರತಿಷ್ಠೆ ಮಾಡಿಬಿಟ್ಟು ಮುಂದಿನ ಪ್ರವಾಹಕ್ಕೆ ಹೋಗೋಣ ಅಂತ ಹೇಳಿದಾಗ ಆಂಜನೇಯನು ಹೋಗಿ ನೀರು ಲಿಂಗವನ್ನು ತೆಗೆದುಕೊಂಡು ಬರಬೇಕಾದ್ರೆ ದಾರಿನಲ್ಲಿ ರಾಕ್ಷಸರು ಅಟ್ಯಾಕ್ ಮಾಡಿದ್ದಾರೆ. ಯಾವಾಗ ಅಟ್ಯಾಕ್ ಮಾಡಿದ್ರೋ ಬರೋದು ತಡವಾಗಿದೆ, ಇಲ್ಲಿ ಶ್ರೀರಾಮರು ಕಾಯ್ಕೊಂಡಿದ್ದಾರೆ, ದುರ್ಮೂರ್ತ ಬಂದ್ಬಿಡುತ್ತೆ, ಹೆಂಗೆ ಪ್ರತಿಷ್ಠೆ ಮಾಡೋದು ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಮಣ್ಣಿನಲ್ಲೇ ಲಿಂಗದ ಪ್ರತಿಮೆ ಮಾಡಿ ಪ್ರತಿಷ್ಠೆ ಮಾಡಿ ರಾಮಲಿಂಗೇಶ್ವರ ಅಂತ ಹೆಸರನ್ನಿಟ್ಟು ತಿರುಗಿ ಆಂಜನೇಯನ ಲಿಂಗ ತೆಗೆದುಕೊಂಡು ಬಂದಿದ್ದಾರೆ. ಗುರುಗಳೇ, ನಂಗೆ ದಾರಿಯಲ್ಲಿ ತೊಂದರೆ ಆಗೋಯ್ತು, ರಾಕ್ಷಸ ಅಟ್ಯಾಕ್ ಮಾಡಿಬಿಟ್ರು, ಬರೋಳಗೆ ನೀವು ಪ್ರತಿಷ್ಠೆ ಮಾಡಿಬಿಟ್ಟಿದ್ದೀರಾ, ಈ ಲಿಂಗ ನಾನೇನು ಮಾಡೋದು, ಎಲ್ಲಿಡೋದು ಈ ಲಿಂಗಾನ ಅಂತ ಹೇಳಿದಾಗ, ನೋಡಪ್ಪ ಬಹಳ ಹೊತ್ತು ಕಾಯ್ದೆ ಬರಲಿಲ್ಲ, ನೀನು ಪ್ರತಿಷ್ಠೆ ಮಾಡಿ ಹೆಸರಿಟ್ಟಿದ್ದೀನಿ, ಈ ಲಿಂಗಾನ ನಿನ್ನ ಹೆಸರಲ್ಲೇ ಪ್ರತಿಷ್ಠೆ ಮಾಡಿಕೊಡ್ತೀನಿ, ನಿನ್ನ ದರ್ಶನ ಮಾಡಿಕೊಂಡೇ ನನ್ನ ದರ್ಶನಕ್ಕೆ ಬರಲಿ, ಹನುಮ ರಾಮಲಿಂಗೇಶ್ವರ ಅಂತ ಈಚೆ ಕಡೆ ಒಂದು ಹನುಮನ ಒಂದು ದರ್ಶನ ಮಾಡಿಕೊಂಡು ರಾಮರ ದರ್ಶನಕ್ಕೆ ಬರಲಿ ಅಂತ ಅಂದ್ಬಿಟ್ಟು ಅದು ಹನುಮಲಿಂಗೇಶ್ವರ, ಅದು ರಾಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿ ಆ ಕಾಲದಲ್ಲಿ 3 ಬಾಣಗಳು ನೋಡಿದು ಎಲ್ಲ ಕಾಲದಲ್ಲೂ ನೀರಿಲ್ಲಿ ಇದಿರ್ತಾರೆ. ಈಗ ಈ ನೀರು ಬಹಳ ಕಂಕಣ ಭಾಗ್ಯಕ್ಕೆ, ಸಂತಾನ ಭಾಗ್ಯಕ್ಕೆ, ಆರೋಗ್ಯ ಸಮಸ್ಯೆ ಅದು ಇರೋರೆಲ್ಲನೂ ಇಲ್ಲಿ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಒಂದು ದೇವರ ಒಂದು ದರ್ಶನ ಮಾಡ್ಕೊಂಡು ಒಂದು ಅಭಿಷೇಕ ಮಾಡಿಸ್ಕೊಂಡು ಹೋದರೆ ಖಂಡಿತ ಆಗುತ್ತೆ ಅನ್ನೋದು ಒಂದು ಇದು ಹನುಮ ರಾಮಲಿಂಗೇಶ್ವರ ಲಿಂಗ ಅಂತ ಅಂದ್ಬಿಟ್ಟು ಲಿಂಗ ತಡವಾಗಿ ಬಂದಿದ್ದಕ್ಕೆ ಬಹಳ ಹೊತ್ತು ಶ್ರೀರಾಮರು ಕಾಯ್ಕೊಂಡಿದ್ದು ಬರಲಿಲ್ವಲ್ಲ, ಏನು ಮಾಡೋದು ಅಂತ ಆ ಕಾಲದಲ್ಲಿ ಮಣ್ಣಿನಲ್ಲೇ ಲಿಂಗದ ಪ್ರತಿಮೆ ಮಾಡಿ ಅದು ರಾಮಲಿಂಗೇಶ್ವರ ಅಂತ ಹೆಸರಿಟ್ಟಾಗ ಆಂಜನೇಯನವಾಗ ಲಿಂಗ ತಗೊಂಡ್ಬಂದು, ಗುರುಗಳೇ ನಾನು ಈ ಲಿಂಗ ನಾನೇನು ಮಾಡಲಿ, ನಮ್ಮ ಬರೋಳು ನೀವು ಪ್ರತಿಷ್ಠೆ ಮಾಡಿಬಿಟ್ಟಿದ್ದೀರಲ್ಲ, ಈ ಲಿಂಗ ನಾನು ಎಲ್ಲಿಡೋದು, ಏನು ಮಾಡಬೇಕು ಅಂತ ಹೇಳಿದಾಗ ನೀನು ಇಲ್ಲಪ್ಪ ನಂಗೆ ಬರೋ ತಡವಾಗಿಬಿಟ್ಟಿದೆ, ನಾನೇನು ಮಾಡೋದು, ದುರ್ಮೂರ್ತ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಪ್ರತಿಷ್ಠೆ ಮಾಡಿದ್ದೀನಿ, ಈ ಲಿಂಗನ ನಿನ್ನ ಹೆಸರಲ್ಲೇ ನನ್ನ ಪಕ್ಕದಲ್ಲೇ ನಿನಗೆ ಪ್ರತಿಷ್ಠೆ ಮಾಡಿಕೊಡ್ತೀನಿ, ಫಸ್ಟ್ ನಿನ್ನ ದರ್ಶನ ಮಾಡಿಕೊಂಡು ನನ್ನ ದರ್ಶನಕ್ಕೆ ಬರಲಿ, ಅದಕ್ಕೆ ಹನುಮ ರಾಮಲಿಂಗೇಶ್ವರ ನಿನ್ನ ಹೆಸರಲ್ಲೇ ಇಟ್ಟು ನಿನ್ನ ದರ್ಶನ ಮಾಡಿಕೊಂಡೇ ನನ್ನ ದರ್ಶನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಇದು ಹನುಮ ರಾಮಲಿಂಗೇಶ್ವರ ಅಂತ ಆ 3 ಗೋಳದಲ್ಲೂ ದೀರ್ಘ ಪ್ರದರ್ಶನ ಮಾಡಿಕೊಂಡು ಆಂಜನೇಯನ ದರ್ಶನ ಮಾಡಿಕೊಂಡು ರಾಮರ ದರ್ಶನಕ್ಕೆ ಬರಬೇಕು. ಬೆಟ್ಟದ ಮೇಲಿನ ದೇವರ ಸನ್ನಿಧಾನ, ಘಂಟಾನಾದ, ಹರಿಹರ ನಾಮಸ್ಮರಣೆ, ಭಕ್ತರ ಜೈಕಾರ ಇವೆಲ್ಲ ಒಟ್ಟಿಗೆ ಸೇರಿದಾಗ ಅಲ್ಲಿ ನಿಜಕ್ಕೂ ಒಂದು ದೈವಿಕ ಲೋಕವೇ ನಿರ್ಮಾಣವಾದಂತೆ ಕಾಣ್ತದೆ. ವೀಕ್ಷಕರೇ, ಈ ಪವಿತ್ರ ಕ್ಷೇತ್ರ ಚಿಕ್ಕಬಳ್ಳಾಪುರದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದೆ. ಒಮ್ಮೆ ಕುಟುಂಬ ಸಮೇತವಾಗಿ, ಒಮ್ಮೆ ಸ್ನೇಹಿತರ ಜೊತೆ, ಅಥವಾ ಒಮ್ಮೆ ನಿಮ್ಮ ಮನಸ್ಸಿಗೆ ಶಾಂತಿ ಬೇಕಾದಾಗ ಈ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ನಿಮ್ಮ ಮನಸ್ಸು ನಿಜಕ್ಕೂ ಹಗುರವಾಗ್ತದೆ. ಇಂಥ ಪವಿತ್ರ ಪುಣ್ಯ ಕ್ಷೇತ್ರಗಳನ್ನು ನೋಡುವ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ವೀಕ್ಷಕರೇ. ಕೆಲವು ಸ್ಥಳಗಳು ಕೇವಲ ಪ್ರವಾಸಕ್ಕೆ ಅಲ್ಲ, ಅವು ಆತ್ಮಕ್ಕೆ ಶಾಂತಿ ಕೊಡೋ ಸ್ಥಳಗಳು. ಕೆಲವು ದೇವಾಲಯಗಳು ಕೇವಲ ಕಟ್ಟಡಗಳಲ್ಲ, ಅವು ಭಕ್ತಿ ಮತ್ತು ನಂಬಿಕೆಯ ಜೀವಂತ ಚಿಹ್ನೆಗಳು.
ಶ್ರೀರಾಮನ ಸ್ಪರ್ಶವಿದೆ ಎನ್ನಲಾಗುವ ಈ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ. ಭಕ್ತರ ನಂಬಿಕೆಯ ದೀಪ, ಪ್ರಕೃತಿಯ ಮಧ್ಯೆ ನೆಲೆಸಿರುವ ಪವಿತ್ರ ಧಾಮ. ಇನ್ನು ಇಂತಹ ಚಿಕ್ಕಬಳ್ಳಾಪುರದ ಇತಿಹಾಸ, ಪುಣ್ಯಕ್ಷೇತ್ರಗಳ ಮಹಿಮೆ, ಜನರಿಗೆ ತಿಳಿಯದ ಸತ್ಯ ಕಥೆಗಳು, ಪ್ರಮುಖ ಸುದ್ದಿಗಳು ನಿಮಗೆ ತಲುಪ್ತಿರೋದು ನಿಮ್ಮದೇ ಸುಮನ್ ಟಿವಿ ಕನ್ನಡದಿಂದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.